हेलो एडवोकेट स्वाति चैनल ಗೆ ಸ್ವಾಗತ. ನಾನು ಸ್ವಾತಿ. ನಮ್ಮ ಭಾರತೀಯ ನ್ಯಾಯ ಸಂಹಿತಾ ಲೆಕ್ಚರ್ ಸೀರೀಸ್ ಅಲ್ಲಿ ಇವತ್ತಿನ ವಿಡಿಯೋ ಕ್ರಿಮಿನಲ್ ಮಿಸ್ಅಪ್ರೋಪ್ರಿಯೇಷನ್ ಆಫ್ ಪ್ರಾಪರ್ಟಿ, ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್, ಚೀಟಿಂಗ್, ಮಿಸ್ಚೀಫ್ ಇದ್ರ ಬಗ್ಗೆ ನೋಡೋಣ. ಸೊ ಇದೆಲ್ಲಾನು ಅಗೇನ್ ಒಫೆನ್ಸಸ್ ಅಗೇನ್ಸ್ಟ್ ಪ್ರಾಪರ್ಟಿ ಚಾಪ್ಟರ್ ಅಲ್ಲೇನೆ ಇನ್ವಾಲ್ವ್ ಆಗುತ್ತೆ. ಬಿಕಾಸ್ ಈ ಒಫೆನ್ಸಸ್ ನ ನಾವು ಪ್ರಾಪರ್ಟಿ ಅಗೇನ್ಸ್ಟ್ ಅಲ್ಲೇನೆ ಕನ್ಸಿಡರ್ ಮಾಡ್ತಿರೋದು. ಹಾಗಾಗಿ ಆ್ಯಂಡ್ ಇದುವರೆಗೂ ನೀವು ಚಾನಲ್ನ ನೋಡ್ತಿದ್ದೀರಿ, ಇದಕ್ಕೆ ಮುಂಚೆಯಿಂದ ವೀಡಿಯೋಸನ್ನು ನೋಡ್ತಿದ್ದೀರಿ, ಇಷ್ಟ ಆಗ್ತಿದೆ ವೀಡಿಯೋಸ್ ಅಂತಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇದಕ್ಕೆ ಮುಂಚೆ ವಿಡಿಯೋಸ್ ನೀವು ನೋಡಿಲ್ಲ, ಬಿಕಾಸ್ ಆಲ್ಮೋಸ್ಟ್ ನಾವೀಗ ಇನ್ನೊಂದು 2 ವಿಡಿಯೋಸ್ ವಿಲ್ ಬಿ ಕಂಪ್ಲೀಟಿಂಗ್ ವಿತ್ ಭಾರತೀಯ ನ್ಯಾಯ ಸಂಹಿತ. ನೋಡಿಲ್ಲ ಅನ್ನೋದಾದರೆ ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ನ್ಯೂ ಕ್ರಿಮಿನಲ್ ಲಾಸ್ನ ಲಿಂಕ್. ಸೊ ಆ ಪ್ಲೇಲಿಸ್ಟಲ್ಲಿ ನಿಮಗೆ ಎಲ್ಲ ಸ್ಟಾರ್ಟಿಂಗಿಂದ ಇದುವರೆಗೂ ನಡೆದಿರುವಂಥ ಅಷ್ಟು ವೀಡಿಯೋಸ್ ಅವೈಲೇಬಲ್ ಇರುತ್ತೆ. ಆ ವಿಡಿಯೋಸ್ನ ಸಹ ನೋಡಿ. ಸೊ ನಿಮಗೆ ಎಂಟೈರ್ BNS ಕವರ್ ಆಗ್ತಿದೆ ಈ ಪ್ಲೇಲಿಸ್ಟಲ್ಲಿ. ಸೊ ಎಂಟೈರ್ BNS ನಿಮ್ಮ ಎಕ್ಸಾಮಿಗೆ ಆಲ್ಮೋಸ್ಟ್ 10-15 ಮಾರ್ಕ್ಸ್ನ ಒಂದು ಕ್ವೆಶನ್, 10-15 ಕ್ವೆಶನ್ಸ್ ನಾವು ಕವರ್ ಮಾಡಿದ್ದೀವಿ ಈ ಒಂದು ಎಂಟೈರ್ ಸೀರೀಸಲ್ಲಿ. ಸೊ ಆ್ಯಂಡ್ ಯಾರೆಲ್ಲ ಬೇರಾಕ್ಟಿಂದ ಹೇಗೆ ಓದೋದು, ಬೇರಾಕ್ಟಿಂದ ಸೆಕ್ಷನ್ಸ್ನ ಮಾರ್ಕ್ ಮಾಡೋದು, ಇಂಗ್ರೀಡಿಯೆಂಟ್ಸ್ನ ಪಿಕಪ್ ಮಾಡೋದು ಹೇಗೆ, ಬಿಕಾಸ್ ಬೇಸಿಕ್ ಡೌಟ್ ಏನೇ ಕೇಳೋದು ಸ್ಟೂಡೆಂಟ್ಸ್, ಈ ಆನ್ಸರ್ ಎಲ್ಲಿಂದ ಗೊತ್ತಾಯಿತು, ಪ್ರತಿ ಆನ್ಸರೂ ನಿಮಗೆ ಬೇರಾಕ್ಟಲ್ಲೇ ಬರೆದಿದೆ, ಯಾವುದು ಹೊರಗಿಂದ ಬರ್ತಿರೋದಲ್ಲ. ಆ್ಯಂಡ್ ಸ್ಪೆಷಲಿ BNS ನಮ್ಮ IPCಯಿಂದ ಇದಕ್ಕೆ ಮುಂಚೆ ತನಕ ಕೇಳ್ತಿದ್ರು. ಈ IPCಯಲ್ಲಿ ಸ್ಪೆಸಿಫಿಕ್ ಆಗಿ ನಮ್ಮನ್ನ ಕ್ವೆಶನ್ಸ್ ಡೈರೆಕ್ಟ್ ಸೆಕ್ಷನ್ಸ್ ಇಂದ ಅಲ್ಲದೆ ಅಪ್ಲಿಕಬಿಲಿಟಿ ಬೇಸ್ಡ್ ಕ್ವೆಶನ್ಸ್ ಹೆಚ್ಚಿಗೆ ಕೇಳ್ತಿದ್ರು. ಆ್ಯಂಡ್ ಸಿಮಿಲರ್ ವಿತ್ ದ BNS ಆಲ್ಸೋ ಸೆಕ್ಷನ್ ನಂಬರ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಅಷ್ಟೇ ಆ ಸೆಕ್ಷನ್ನ ಇಂಗ್ರೀಡಿಯೆಂಟ್ಸ್, ಎಸೆನ್ಷಿಯಲ್ಸ್ ಇದೂ ಸಹ, ಪ್ರಿನ್ಸಿಪಲ್ ಏನು ಆ ಸೆಕ್ಷನ್ ಅದು ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಅಪ್ಲಿಕಬಿಲಿಟಿ ಬೇಸ್ಡ್ ಕ್ವೆಶನ್ ಬಂದಾಗ ಬೇಸಿಕ್ ಡಿಫ್ರೆನ್ಸ್ ಏನೇ ನಿಮಗೆ ವೇರಿ ಆಗೋದು. ಆ್ಯಂಡ್ ಅದರಿಂದ ನಿಮಗೆ ಇಲಸ್ಟ್ರೇಷನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಒಫೆನ್ಸ್ನ ಇನ್ನೊಂದು ಒಫೆನ್ಸ್ಗೆ ಡಿಫ್ರೆನ್ಶಿಯೇಟ್ ಮಾಡೋದು, ಅದರ ಪ್ರಿನ್ಸಿಪಲ್ ಏನು, ಅದರ ಎಸೆನ್ಷಿಯಲ್ಸ್ ಏನು, ಸೊ ಇದು ನಿಮಗೆ ಗೊತ್ತಿರಲೇಬೇಕು ಪ್ರತಿಯೊಂದು ಒಫೆನ್ಸ್ಗೂ. ಆಗ ಅಷ್ಟೇ ನೀವು ಕರೆಕ್ಟಾಗಿ ಅಪ್ಲೈ ಮಾಡೋದಕ್ಕೆ ಸಾಧ್ಯ. ಪ್ರತಿಯೊಂದು ಸೆಕ್ಷನ್ಗೂ ಇದು ಅಪ್ಲೈ ಆಗುತ್ತೆ. ಸೊ ಆ್ಯಂಡ್ ನಿಮ್ಮ IPC ಆರ್ ಈಗ BNS ಕೇಳಿದ್ರೆ BNS ಇದರಿಂದ ಅಟ್ಲೀಸ್ಟ್ ಒಂದು 10-15 ಮಾರ್ಕ್ಸ್, 10-15 ಕ್ವೆಶನ್ಸ್ 100% ಬರುತ್ತೆ. ದೋ ಇದು ನಿಮಗೆ ಮೇನ್ಸಲ್ಲಿ ಡೈರೆಕ್ಟಾಗಿ ಬರೋದಿಲ್ಲ, ಜಡ್ಜ್ಮೆಂಟ್ ರೈಟಿಂಗ್ ಪೇಪರಲ್ಲಿ, ಕ್ರಿಮಿನಲ್ ಜಡ್ಜ್ಮೆಂಟ್ ರೈಟಿಂಗ್ ಪೇಪರಲ್ಲಿ ಬರುತ್ತೆ. ಬಟ್ ಪ್ರಿಲಿಮ್ಸಲ್ಲಿ ಡೈರೆಕ್ಟಾಗಿ ಬರುತ್ತಲ್ಲ, ಪ್ರಿಲಿಮ್ಸಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಈ ಎಂಟೈರ್ ಪೋರ್ಷನ್. ಆ್ಯಂಡ್ ಸೊ ಇಂಪಾರ್ಟೆಂಟ್ ಆಗುತ್ತೆ ಎಂಟೈರ್ BNSನ ಒಂದ್ಸತಿ ಓದೋದು. ಆ್ಯಂಡ್ ಆಸ್ ಅ ಲೇಮನ್ ಆಲ್ಸೋ ನಿಮಗೆ ಲಾಸ್ ಇವತ್ತಿನ ಡೇಟಲ್ಲಂತೂ ಸ್ಪೆಷಲ್ ಆಗಿ ಲಾಸ್ ತಿಳ್ಕೊಳ್ಳೋದು ಇಂಪಾರ್ಟೆಂಟ್. ಆಗಿದ್ದಾಗ ಈ ಎಂಟೈರ್ ಸೀರೀಸ್ ನಾಟ್ ಓನ್ಲಿ ಫಾರ್ ದ ಲಾ ಸ್ಟೂಡೆಂಟ್ಸ್, ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟ್ ಆಗೋ ಅನ್ನೋದು. ಆ್ಯಂಡ್ ಅದರಲ್ಲೂ ಸಹ ನಾವು ಸ್ಪೆಸಿಫಿಕ್ ಆಗಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀವಿ ಅಂದರೆ ಡೆಫಿನೆಟ್ಲಿ ನಮಗಿದೊಂದು ಅಟ್ಮೋಸ್ಟ್ ಇಂಪಾರ್ಟೆಂಟ್ ವ್ಯಾಲ್ಯೂನ ಹೋಲ್ಡ್ ಮಾಡುತ್ತೆ. ಆ್ಯಂಡ್ ಇಷ್ಟು ವಿಡಿಯೋಸ್ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸೊ ದಟ್ ನನಗೂ ಸಹ ಒಂದು ಸಪೋರ್ಟ್ ಅಂತ ಇರುತ್ತೆ. ನನ್ನ ಚಾನೆಲ್ಗೆ ನೀವು ಸಪೋರ್ಟ್ ಮಾಡ್ತಿದ್ದೀರಿ ಅನ್ನೋದು ಶೋ ಆಗುತ್ತೆ. ಸೊ ದ್ಯಾಟ್ ನನಗೆ ಇನ್ನಷ್ಟು ಎಂಕರೇಜ್ಮೆಂಟ್ ಸಿಗುತ್ತೆ ಫರ್ದರ್ ವಿಡಿಯೋಸ್ ಮಾಡೋದಕ್ಕೆ, ಬೇರೆ ಇನ್ನೊಂದು ಸಬ್ಜೆಕ್ಟ್ನ ನಿಮಗೋಸ್ಕರ ಅಂತ ವಿಡಿಯೋಸನ್ನು ಪ್ರೆಸೆಂಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಶೋ ಸಮ್ ಸಪೋರ್ಟ್, ಪ್ಲೀಸ್ ಶೋ ಸಮ್ ಲವ್. ಆ್ಯಂಡ್ ಸ್ವಾತಿ ಲಾ ಕ್ಲಾಸಸ್ ಕಡೆಯಿಂದ ನಿಮಗೆ 2 ಕರೆಂಟ್ ರನ್ನಿಂಗ್ ಬ್ಯಾಚಸ್ ಇದೆ ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮ್ನ ಪ್ರಿಪ್ರೇಷನಿಗೆ. ಸೊ ಒಂದು ಕಾಂಪ್ರಿಹೆನ್ಸಿವ್ ಬ್ಯಾಚ್, ಪ್ರಿಲಿಮ್ಸ್, ಮೇನ್ಸ್ ಮತ್ತು ಇಂಟರ್ವ್ಯೂ ಎಕ್ಸಾಮ್ನ 3 ಹಂತನ ಈ ಬ್ಯಾಚಲ್ಲಿ ನಾವು ಕನ್ಸಾಲಿಡೇಟ್ ಮಾಡಿ ಕಾಂಪ್ರಿಹೆನ್ಸಿವ್ ಆಗಿ ಓದ್ತಿದ್ದೀವಿ. ಅಂತಂದರೆ ನಿಮ್ಮ ಎಂಟೈರ್ ಸಿಲೆಬಸ್ ಏನಿದೆ ಅದನ್ನು ಕವರ್ ಮಾಡಲಾಗತ್ತೆ ಈ ಬ್ಯಾಚಸ್ಸಲ್ಲಿ. ಈಗ ಈ ಬ್ಯಾಚಸ್ಸಲ್ಲಿ ಪ್ರಿಲಿಮ್ಸ್, ಮೇನ್ಸ್ ಆ್ಯಂಡ್ ಇಂಟರ್ವ್ಯೂ ಇದು ಕಂಪ್ಲೀಟ್ 1 ಇಯರ್ ನಡೆಯುವಂಥ ಬ್ಯಾಚ್. ನಿಮಗಿದು ಎಂಟೈರ್ ಆಗಿ ಲೈವ್ ಕ್ಲಾಸಸ್ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ನಡೀತಿರುವಂಥ ಕ್ಲಾಸಸ್, ಆಫ್ಲೈನಲ್ಲಿ ಅವೈಲೇಬಲ್ ಇಲ್ಲ. ಸ್ಟಡಿ ಮಟೀರಿಯಲ್ ಅವೈಲೇಬಲ್ ಇರುತ್ತೆ ನಿಮಗೆ. ಕ್ಲಾಸಸ್ಸಲ್ಲಿ ಕನ್ನಡ ಹಾಗೂ ಇಂಗ್ಲೀಷ್ 2 ಭಾಷೆಯಲ್ಲೂ ಸಹ ಕಾನ್ಸೆಪ್ಟ್ಸ್ನ ಡೆಲಿವರ್ ಮಾಡ್ತೀನಿ. 2 ಭಾಷೆಯಲ್ಲೂ ನಿಮಗೆ ಕಾನ್ಸೆಪ್ಟ್ ಅರ್ಥ ಮಾಡಿಸಲಾಗತ್ತೆ. ಸೊ ಮಟೀರಿಯಲ್ ನಿಮಗೆ ಇಂಗ್ಲೀಷಲ್ಲಿ ಅವೈಲೇಬಲ್ ಇರುತ್ತೆ. ಮಾಕ್ ಟೆಸ್ಟ್ ಎಲ್ಲ ಅವೈಲೇಬಲ್ ಆಗುತ್ತೆ ನಿಮಗೆ, ಇಂಗ್ಲೀಷಲ್ಲಿ ಇರುತ್ತೆ. ಆ್ಯಂಡ್ ಟೆಸ್ಟ್ನ ಡಿಸ್ಕಷನ್ನೂ ಸಹ ನಡೆಯುತ್ತೆ ನಿಮಗೆ. ಇದಷ್ಟೇ ಅಲ್ಲದೆ ನಿಮಗೆ ಪ್ರಿಲಿಮ್ಸ್ ಸ್ಪೆಷಲ್ ಬ್ಯಾಚೂ ಸಹ ನಡೀತದೆ. ಸೊ ನಾನು ಬರೀ ಪ್ರಿಲಿಮ್ಸ್ಗೆ ಮಾತ್ರನೇ ಬ್ಯಾಚ್ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಂತರ ನಾನು ಮೇನ್ಸ್ನ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತೀನಿ. ಸೊ ನಿಮಗೆ ಡೆಫಿನೆಟ್ಲಿ ನೀವು ಬರೀ ಪ್ರಿಲಿಮ್ಸ್ಗೇನೂ ಸಹ ಎನ್ರೋಲ್ ಆಗಬಹುದು. ಲೈವ್ ಕ್ಲಾಸಸ್, ಸ್ಟಡಿ ಮಟೀರಿಯಲ್ ಅವೈಲೇಬಲ್ ಇದೆ, ಮಾಕ್ ಟೆಸ್ಟ್ ನಿಮಗೆ ಕಂಡಕ್ಟ್ ಮಾಡಿಸಲಾಗತ್ತೆ. ಆ್ಯಂಡ್ ಕ್ಲಾಸಸ್ ಕನ್ನಡ ಹಾಗೂ ಇಂಗ್ಲೀಷ್ 2 ಭಾಷೆಯಲ್ಲೂ ನಡೆಯುತ್ತೆ.
ನೀವು ಅಡ್ಮಿಷನ್ ತಗೊಳ್ಳೋದಕ್ಕೆ ಕಾಲ್ ಮಾಡಬೇಕಾಗಿರುವ ನಂಬರ್ 9650849915 9650849915 ಈ ನಂಬರಿಗೆ ನೀವು ಕಾಲ್ ಮಾಡಿ ನಿಮ್ಮನ್ನು ನೀವು ಎನ್ರೋಲ್ ಮಾಡ್ಕೊಳ್ಬಹುದು. ಸೊ ಇನ್ನೇನು ನಮಗೆ ನೋಟಿಫಿಕೇಶನ್ ಬರೋದಿದೆ ಅಂತ ಡಿಸ್ಕಷನ್ಸ್ ನಡೀತಾನೆ ಇದೆ. ಸೊ ಹಾಗಾಗಿ ಆ್ಯಂಡ್ ಇಟ್ಸ್ ಆಲ್ರೆಡಿ ಟೈಮ್ ನೋಟಿಫಿಕೇಶನ್ ಬರೋದಿದೆ. ಹಾಗಾಗಿ ನಿಮ್ಮ ಪ್ರಿಪ್ರೇಷನನ್ನು ಸಹ ನೀವು ಸ್ಟಾರ್ಟ್ ಮಾಡಿ. ನೋಟಿಫಿಕೇಶನ್ ಬಂದ ನಂತರ ತಯಾರಿ ಮಾಡ್ತೀನಿ ಅಂದರೆ ಎಕ್ಸಾಮಿಗೆ ಡಿಲೇ ಆಗುತ್ತೆ, ಆಗ ನಿಮಗೆ ಟೈಮ್ ಸಿಗೋದಿಲ್ಲ, ಪ್ರೆಷರಲ್ಲಿ ಇರ್ತೀರಿ. ಬಟ್ ಸಿನ್ಸ್ ಈಗಲಿಂದ ನಿಮ್ಮ ಹತ್ರ ಟೈಮ್ ಇದೆ, ನೀವು ನಿಮ್ಮ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಬಹುದು, ಒಳ್ಳೆ ರೀತಿ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಬಹುದು. ಆ್ಯಂಡ್ ನಿಮ್ಮ ಪ್ರಿಪ್ರೇಷನಿಗೆ ಡೆಫಿನೆಟ್ಲಿ 100% ನಿಮಗೆ ಈ ಬ್ಯಾಚಸ್ 100% ಹೆಲ್ಪ್ ಮಾಡುತ್ತೆ. ಹಾಗಾಗಿ ನೀವು ಎನ್ರೋಲ್ ಮಾಡ್ಕೊಳ್ಳಿ, ಅಡ್ಮಿಷನ್ ತೊಗೊಳ್ಬಹುದು ಈ ಬ್ಯಾಚಸ್ಗೆ. ಆ್ಯಂಡ್ ನಿಮ್ಮ ಪ್ರಿಪ್ರೇಷನ್ನ ಇನ್ನಷ್ಟು ಸ್ಮೂದಾಗಿ, ಇನ್ನಷ್ಟು ಗೈಡೆಡ್ ವೇ ಅಲ್ಲಿ ತೊಗೊಂಡು ಹೋಗ್ಬೋದು. ಸೊ 9650849915 ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮನ್ನು ನೀವು ಎನ್ರೋಲ್ ಮಾಡ್ಕೊಳ್ಬಹುದು ಬ್ಯಾಚಸ್ಗೆ. ಆ್ಯಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೆಕ್ಷನ್ 314 ಕ್ರಿಮಿನಲ್ ಮಿಸ್ಅಪ್ರೋಪ್ರಿಯೇಷನ್ ಆಫ್ ಪ್ರಾಪರ್ಟಿ. ಎರಡು ಡಿಫ್ರೆನ್ಸ್ ನಾನು ನಿಮಗೆ ತಿಳಿಸ್ಬೇಕಿಲ್ಲಿ. ಒಂದು, ಕ್ರಿಮಿನಲ್ ಮಿಸ್ಅಪ್ರೋಪ್ರಿಯೇಷನ್ ಆಫ್ ಪ್ರಾಪರ್ಟಿ ಹಾಗೂ ಥೆಫ್ಟ್ ಒಂದೇ ರೀತಿ ಅನ್ಸುತ್ತೆ, ಎರಡೂ ಸಹ ಮೂವಬಲ್ ಪ್ರಾಪರ್ಟಿ ಅಗೇನ್ಸ್ಟ್ ಅಲ್ಲಿ ನಡೀತಿರೋದು. ಆ್ಯಂಡ್ ಇನ್ನೊಂದು, ಇಲ್ಲಿ ನಾವು ಕ್ರಿಮಿನಲ್ ಮಿಸ್ಅಪ್ರೋಪ್ರಿಯೇಷನ್ ಆಫ್ ಪ್ರಾಪರ್ಟಿ ಆಗಲಿ ಅಥವಾ ಥೆಫ್ಟ್ ಆಗಲಿ, ಕಳ್ತನ ಆಗಲಿ, ಎರಡರಲ್ಲೂ ಇರುವಂಥದ್ದೇನು ಅಂತಂದರೆ ವಸ್ತುನ ನೀವು ತಗೊಂಡಿದ್ದೀರಿ ಅನ್ನೋದು. ಬಟ್ ನಮಗೆ ಆಲ್ರೆಡಿ ಹೇಳಿದಾಗೆ ಒಂದು ಚಿಕ್ಕ ಪ್ರಿನ್ಸಿಪಲ್ ನಿಮಗೆ ವೇರಿ ಆಗುತ್ತೆ. ಇಲ್ಲಿ ಪ್ರಿನ್ಸಿಪಲ್ ಏನು ವೇರಿ ಆಗ್ತಿರೋದು ಅಂದರೆ ಮೆನ್ಸ್ರಿಯಾ, ಡಿಸಾನೆಸ್ಟ್ ಮಿಸ್ಅಪ್ರೋಪ್ರಿಯೇಷನ್ ಆಫ್ ಪ್ರಾಪರ್ಟಿ, ಇದರಲ್ಲಿ ವೇರಿ ಆಗ್ತಿರೋದು ಮೆನ್ಸ್ರಿಯಾ. ಈ ಮೆನ್ಸ್ರಿಯಾ ಥೆಫ್ಟಲ್ಲಿ ಮುಂಚೆಯಿಂದನೇ ಮೆನ್ಸ್ರಿಯಾ ಇರುತ್ತೆ, ಗಿಲ್ಟಿ ಸ್ಟೇಟ್ ಆಫ್ ಮೈಂಡ್ ಮುಂಚೆನೇ ಇರುತ್ತೆ ಈ ವಸ್ತುನ ಕದಿಬೇಕು ಅನ್ನೋದು. ಕ್ರಿಮಿನಲ್ ಮಿಸ್ಅಪ್ರೋಪ್ರಿಯೇಷನ್ ಆಫ್ ಪ್ರಾಪರ್ಟಿ, ಡಿಸಾನೆಸ್ಟ್ ಮಿಸ್ಅಪ್ರೋಪ್ರಿಯೇಷನ್ ಆಫ್ ಪ್ರಾಪರ್ಟಿಯಲ್ಲಿ ಮೆನ್ಸ್ರಿಯಾ ನಂತರ ಬರುತ್ತೆ. ಅಂದರೆ ನಿಮ್ಮ ಕೈಗೆ ವಸ್ತು ಮುಂಚೆನೆ ಸಿಕ್ಕಿದೆ ಆ್ಯಂಡ್ ನಂತರ ನಿಮಗೆ ಥಾಟ್ ಬರುತ್ತೆ ದಟ್ ಇದನ್ನ ನಾನೇ ಇಟ್ಕೊಂಡ್ಬಿಡ್ಲ. ಈಗ ಫಾರ್ ಎಕ್ಸಾಂಪಲ್, ನಾನು ನಿಮಗೆ ಒಂದು ಮೊಬೈಲ್, ನನ್ನ ಮೊಬೈಲನ್ನು ನಾನು ನಿಮ್ಮ ಕೈಗೆ ಕೊಟ್ಟಿದ್ದೀನಿ, ದ್ಯಾಟ್ 2 ನಿಮಿಷ ಹಿಡ್ಕೊಂಡು ನಾನು ಬರ್ತೀನಿ ಅಂತ ಹೇಳಿ. ಆ ಮೊಬೈಲ್ ನಿಮ್ಮ ಕೈಗೆ ಬಂದ ನಂತರ ನೀವು ನೋಡಿ, ಹಾಂ ಸೂಪರ್, ಇದು iPhone 15 Pro Max ಬೆಸ್ಟ್ ಫೋನ್ ಇದು ಮಾರ್ಕೆಟಲ್ಲಿ ಇವತ್ತಿನ ಡೇಟಲ್ಲಿ, ಇದನ್ನ ಇಟ್ಕೊಂಡ್ಬಿಟ್ರೆ ನಾನೇ ಇಟ್ಕೊಂಡ್ರೆ ಹೇಗೆ ಅಂತ ಹೇಳಿ ನಂತರ ನಿಮಗೆ ಥಾಟ್ ಬರುತ್ತೆ ದ್ಯಾಟ್ ಈ ಫೋನ್ ನಾನೇ ಇಟ್ಕೊಂಡ್ಬಿಡ್ತೀನಿ. ಸೊ ಇದೇನಾಯಿತು, ಒಂದು ರೀತಿ ಥೆಫ್ಟೇನೆ. ಬಟ್ ವೇರಿ ಏನಾಗ್ತಿದೆ ಅಂತಂದರೆ, ನೀವು ನನ್ನ ಮೊಬೈಲ್ನ ಕದೀತಿರೋದಲ್ಲ, ನಾನೇ ನಿಮಗೆ ಮೊಬೈಲ್ ಕೊಟ್ಟೆ, ಬಟ್ ನಂತರ ನಿಮಗೆ ಗಿಲ್ಟಿ ಇಂಟೆನ್ಷನ್ ಬಂತು ದಟ್ ಈ ಮೊಬೈಲ್ ನಾನೇ ಇಟ್ಕೊಳ್ತೀನಿ ಅಂತ. ಅದಷ್ಟೇ ಇಲ್ಲಿ ನಮಗೆ ಡಿಫ್ರೆನ್ಸ್. ಸೊ ಮೆನ್ಸ್ರಿಯಾ ಒಂದು ವೇರಿ ಆಗುತ್ತೆ ಆ್ಯಂಡ್ ಇದರ ಬೇಸಿಸ್ ಮೇಲೆ ನಾವು ತಿಳ್ಕೊಬೇಕಾಗುತ್ತೆ ಅದು ಥೆಫ್ಟ್ ಆಗಿದೆಯಾ ಅಥವಾ ಕ್ರಿಮಿನಲ್ ಮಿಸ್ಅಪ್ರೋಪ್ರಿಯೇಷನ್ ಆಫ್ ಪ್ರಾಪರ್ಟಿ ಆಗಿದೆಯಾ ಅಂತ. ದಟ್ ಈಸ್ ಸೆಕ್ಷನ್ 314, ತುಂಬಾ ಇಂಪಾರ್ಟೆಂಟ್ ನಿಮಗೆ ಎಕ್ಸಾಮ್ ಪ್ರಿಲಿಮ್ಸಿಗೆ. ಸೊ ಹೂಎವರ್ ಡಿಸಾನೆಸ್ಟ್ಲಿ ಫ್ರಾಡ್ಯುಲೆಂಟ್ಲಿ ಡಿಫೈನ್ ಆಗಿದೆ. ಫ್ರಾಡ್ಯುಲೆಂಟ್ಲಿ ಅಂತಂದರೆ ನಾವು ಡಿಫ್ರಾಡ್ ಮಾಡ್ತಿದ್ದೀವಿ ವ್ಯಕ್ತಿನ, ಮೋಸ ಮಾಡ್ತಿದ್ದೀವಿ, ಮುಂದೆ ನಿಂತೆ ಮೋಸ ಮಾಡ್ತಿದ್ದೀವಿ. ಡಿಸಾನೆಸ್ಟ್ಲಿ ಅಂತಂದರೆ ಗೇನಿಂಗ್ ರಾಂಗ್ಫುಲ್ಲಿ ಆರ್ ರಾಂಗ್ಫುಲ್ ಲೂಸಿಂಗ್. ಸೊ ಇದು ನಮಗೆ ಡಿಸಾನೆಸ್ಟ್ಲಿ ಡೆಫಿನೇಷನ್ ಹೇಳುತ್ತೆ. ಇಲ್ಲಿ ನಾವು ಡಿಸಾನೆಸ್ಟ್ಲಿ ಮಿಸ್ಅಪ್ರೋಪ್ರಿಯೇಟ್ ಮಾಡ್ತಿದ್ದೀವಿ, ಕನ್ವರ್ಟ್ ಮಾಡ್ತಿದ್ದೀವಿ ಒಂದು ಪ್ರಾಪರ್ಟಿ, ಒಂದು ಮೊಬೈಲ್ ಪ್ರಾಪರ್ಟಿನ ನನ್ನ ಸ್ವಂತ, ಅವರ ಸ್ವಂತ ಯೂಸ್ಗೆ. shall be punished with the imprisonment for either description which shall not be less than 6 months but which may extend to 2 years. 6 months ಇಂದ 2 years ತನಕ ಪನಿಷ್ಮೆಂಟ್ ಆಗುತ್ತೆ ಈ ಒಫೆನ್ಸ್ಗೆ. This is criminal dishonest misappropriation of property. And remember, theft plus dishonest misappropriation of property ಎರಡು ಮೂವಬಲ್ ಪ್ರಾಪರ್ಟಿಗೆ ಸಂಬಂಧದಲ್ಲೇನೆ ಮಾಡ್ತಿರೋದು. And next 315, dishonest misappropriation of property possessed by deceased person at the time of death. ಇದಾಗೇನು ಒಂದು ರೀತಿ ಇಂಪಾರ್ಟೆಂಟ್, ಇಂಟ್ರೆಸ್ಟಿಂಗ್. ಯಾಕೆ ಅಂತಂದರೆ ಈಗ ಇದು ನಾವು 315 ಎಕ್ಸಾಮಿಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಏನು ಕೇಳಿರೋದು ಅಂತ ಅಲ್ಲ, ಬಟ್ ಇಂಪಾರ್ಟೆಂಟ್ ಏನು ಅಂತಂದರೆ ತುಂಬ ಕಡೆ ನೋಡಿದ್ದೀವಿ, ಈಗ ಫ್ಲಡ್ಸ್ ಅಥವಾ ಏನಾದರೂ ನ್ಯಾಚುರಲ್ ಕೆಲಾಮಿಟೀಸ್ ಆಗುತ್ತೆ, ಹಲವಾರು ಜನ ಸತ್ತಿದ್ದಾರೆ. ಜನ ಫಸ್ಟ್ ಏನು ಮಾಡ್ತಾರೆ, ಅವರ ಚೈನ್, ಅವ್ರ ಹತ್ರ ಇರುವಂಥ ಹೆಣ, ಡೆಡ್ ಬಾಡಿ ಇಂದ ದುಡ್ಡು, ಮೊಬೈಲ್, ಚೈನ್, ಅವ್ರ ಹತ್ರ ಇರುವಂಥ ಜ್ಯುವೆಲರಿ ಇದನ್ನು ಕದೀತಾರೆ. ರೋಡ್ ಆಕ್ಸಿಡೆಂಟ್ ಆಗಿದೆ, ಹೈವೇ ಆಕ್ಸಿಡೆಂಟ್ ಆಗಿದೆ, ರಿಪೋರ್ಟ್ ಮಾಡೋದಕ್ಕೆ ಮುಂಚೆ ಅವ್ರ ಹತ್ರ ಏನಾದರೂ ವ್ಯಾಲ್ಯೂಬಲ್ಸ್ ಇದ್ದರೆ ಅದನ್ನು ಕದ್ಬಿಡ್ತಾರೆ ಜನ. ಅದನ್ನು ಸೆಕ್ಷನ್ 315 ಅಲ್ಲಿ ಡೀಲ್ ಮಾಡ್ತಿರೋದು, ಡಿಸಾನೆಸ್ಟ್ ಮಿಸ್ಅಪ್ರೋಪ್ರಿಯೇಷನ್ ಆಫ್ ಪ್ರಾಪರ್ಟಿ.
dishonestly misappropriates or converts his own use any property knowing that such property was in possession of a deceased person. ಸೊ ಡಿಸೀಸ್ಡ್ ಪರ್ಸನ್ ಹತ್ರ ಇದ್ದಂಥ ಒಂದು ವಸ್ತುನ ಅವರು ಅವರ ಪರ್ಸನಲ್ ಯೂಸ್ಗೆ ಅದನ್ನು ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ದಟ್ ಈಸ್ 315. ಇದು ಬೇಸಿಕ್ ಆಗಿ ನಮಗೆ ಗೊತ್ತಿರಬೇಕಾಗಿರುವಂಥ ಒಂದು ವಿಷಯ. ನೆಕ್ಸ್ಟ್, ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್. ಆ್ಯಂಡ್ ಇನ್ನೊಂದು, ಮಿಸ್ಅಪ್ರೋಪ್ರಿಯೇಷನ್ ಆಫ್ ಪ್ರಾಪರ್ಟಿಯಲ್ಲಿ ಕನ್ಸೆಂಟ್ ಇರೋದಿಲ್ಲ ವ್ಯಕ್ತಿದು. ಟೆಂಪರರಿ ಬೇಸಿಸ್ಗಾಗಿರುತ್ತೆ, ಟೆಂಪರರಿ ಬೇಸಿಸ್ಗಾಗಿರಬಹುದು, ಪರ್ಮನೆಂಟ್ ಬೇಸಿಸ್ಗಾಗಿರಬಹುದು. ಬಟ್ ಕನ್ಸೆಂಟ್ ಪ್ರತಿ ಬಾರಿನೂ ಅಲ್ಲಿ ಇದೆ ಅಂತಾನೆ ಅಲ್ಲ, ಕನ್ಸೆಂಟ್ ಇರಲೂಬಹುದು, ಇಲ್ಲದೇನೂ ಇರಬಹುದು. ಕ್ಲಿಯರ್? ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್. ಈಗ ಬ್ರೀಚ್ ಆಫ್ ಟ್ರಸ್ಟ್ ಅಂತಂದ್ರೆ ಟ್ರಸ್ಟ್ ಅರ್ಥ ಆಗ್ತದೆ, ನಂಬಿಕೆಗೆ ಮೋಸ ಮಾಡ್ತಿರೋದು, ಬ್ರೀಚ್ ಮಾಡ್ತಿರೋದು. ಈಗ ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ಮಕ್ಕಳಿಗೆ ದುಡ್ಡು ಕೊಡ್ತಾರೆ ತಂದೆ ತಾಯಿ, ದ್ಯಾಟ್ ಹೋಗಿ ನೀನು ಸೋ ಆ್ಯಂಡ್ ಸೋ ಕೋಚಿಂಗ್ಗೆ ಫೀಸನ್ನು ಕಟ್ಟು, ಇಷ್ಟು ಫೀಸ್ ಇದೆ, ಸೊ ಅದನ್ನು ಕಟ್ಟು ಅಂತ ನಿಮಗೆ ದುಡ್ಡು ಕೊಡ್ತಿರಬಹುದು. ಸೊ ಆ ಫೀಸನ್ನು ನೀವು ಕೋಚಿಂಗ್ಗೇನೆ ಕಟ್ಟಿ ನೀವು ತಿಂಗಳ ನಿಮ್ಮ ಯೂಸ್ಗೆ ಅಂತಾನೆ ಅದನ್ನ ಯೂಸ್ ಮಾಡ್ಕೊಳ್ಳೋದು, ಕೋಚಿಂಗ್ಗೆ ಕಟ್ಟೋದು ಅಂತ ಆದರೆ ದಾಟ್ ಇಸ್ ನಿಮ್ಮ ಟ್ರಸ್ಟ್. ಏನು ಪೇರೆಂಟ್ಸ್ ಆಗಲಿ, ಟ್ರಸ್ಟ್ ಕ್ಯಾನ್ ಬಿ ಬಿಟ್ವೀನ್ ಎನಿಬಡಿ ಅಲ್ಲ. ಸೊ ಇವರು ಕೊಟ್ಟಂಥ ದುಡ್ಡನ್ನು ನೀವು ಸರಿಯಾಗಿ ಯೂಸ್ ಮಾಡ್ತಿದ್ದೀರಿ ಅಂತ ಟ್ರಸ್ಟ್ಫುಲ್ ವೇ ಅಲ್ಲಿ. ಬಟ್ ಆ ದುಡ್ಡು ನೀವು ಕೋಚಿಂಗ್ ಕಟ್ಟಿಲ್ಲ, ಅದನ್ನು ನೀವು ತೊಗೊಂಡು ಹೋಗಿ ಒಂದು ಮೊಬೈಲ್ ಪರ್ಚೇಸ್ ಮಾಡ್ಕೊಂಡಿದ್ದೀರಿ ನಿಮ್ಮ ಶೋಕಿಗೆ, ಆವಾಗ ಅದು ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಆಗುತ್ತೆ. ಆ ಟ್ರಸ್ಟನ್ನು ನೀವು ಮೋಸ ಮಾಡಿದ್ದೀರಿ. So that is criminal breach of trust. 316, whoever being in any manner entrusted with property or with any dominion over property dishonestly misappropriates or converts to his own use. ನಿಮಗೆ ಒಂದು ಪ್ರಾಪರ್ಟಿ ಎಂಟ್ರಸ್ಟ್ ಮಾಡಿರಬಹುದು ಅಥವಾ ಒಂದು ಪ್ರಾಪರ್ಟಿ ಮೇಲೆ ಒಂದು ರೈಟ್ ಕ್ರಿಯೇಟ್ ಮಾಡಿರಬಹುದು. ಆ ಒಂದು ಕಂಡೀಷನಲ್ಲಿ ಅದನ್ನು ನೀವು ನಿಮ್ಮ ಪರ್ಸ್ನಲ್ ಯೂಸ್ಗೆ ಕ್ರಿಯೇಟ್ ಮಾಡ್ಕೊಳ್ತೀರಿ. ಡಿಸಾನೆಸ್ಟ್ಲಿ ಯೂಸಸ್ or disposes of that property in violation of any direction of law prescribing the mode in which such trust is to be discharged. ಆ ಒಂದು of any legal contract express or implied which has been made touching the discharge of such trust or willfully suffers any other persons so to do commits criminal breach of trust. ಸೊ ನಿಮಗೆ ಯಾವುದೇ ಒಂದು ಪ್ರಾಪರ್ಟಿ ಇಂಟ್ರೆಸ್ಟ್ ಆಗಿದೆ. ಈಗ ಫಾರ್ ಎಕ್ಸಾಂಪಲ್, ನನ್ನ ಕಾರ್ ಬೆನ್ಸ್ ತೊಗೊಂಡು ಹೋಗಿ ಸರ್ವಿಸ್ ಸೆಂಟರ್ಗೆ ಬಿಟ್ಟಿದ್ದೀನಿ. ಸರ್ವಿಸ್ ಸೆಂಟರ್ ಅವರು ಅದನ್ನು ಸರ್ವಿಸಿಂಗ್ ಮಾಡಬೇಕಿತ್ತು ಆ್ಯಂಡ್ ನನ್ನ ಕಾರ್ನ ನನಗೆ ವಾಪಸ್ ಕೊಡಬೇಕಿತ್ತು. ಬಟ್ ಅಕಸ್ಮಾತ್ ನಾನು ಕಾರ್ ಸರ್ವಿಸಿಂಗ್ಗೆ ಕೊಟ್ಟು ಅವರು ಅದನ್ನು ಸರ್ವಿಸ್ ಮಾಡಿ ಮದುವೆಗೆ ಇನ್ನೊಂದಕ್ಕೆ ಅವರ ಪರ್ಸ್ನಲ್ ಯೂಸಿಗೂ ಸಹ ಯೂಸ್ ಮಾಡಿದ್ದಾರೆ. ಅವತ್ತು ಅವ್ರು ಸಾಯಂಕಾಲ ಪಾರ್ಟಿಗೆ ಹೋಗಬೇಕಿತ್ತು, ಆ ಕಾರಲ್ಲಿ ಪಾರ್ಟಿಗೆ ಹೋಗಿದ್ದಾರೆ ಆ್ಯಂಡ್ ನಂತರ ನನಗೆ ಆ ವಸ್ತುನ ಕೊಡ್ತಿದ್ದಾರೆ ಅಥವಾ ಅದು ನನಗೆ ಆ ಥರ ಹೋಗಿರೋದು ಗೊತ್ತಾಗಿ ಸಿಕ್ಕಾಕೊಳ್ತಾರೆ. ದಟ್ ಈಸ್ ಆಲ್ ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್, ರೈಟ್? ಎಕ್ಸಾಂಪಲ್ಸಿಂದ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ BNS. ಸೊ ಯಾವುದೇ ಒಂದು ಲಾ ನೀವು ಓದಬೇಕಾದಾಗ, ಯಾವುದೇ ಸೆಕ್ಷನ್ ಓದಬೇಕಾದಾಗ ಟ್ರೈ ಟು ರಿಲೇಟ್ ಸಮ್ ಎಕ್ಸಾಂಪಲ್ಸ್ ವಿತ್ ದೋಸ್ ಸೆಕ್ಷನ್ ಸೊ ದ್ಯಾಟ್ ನಿಮಗೆ ಅದು ಯಾವಾಗಕ್ಕೂ ನೆನ್ಪುಳಿಯುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಚೀಟಿಂಗ್. ಚೀಟಿಂಗ್ ಅಂತಂದರೆ ಮೋಸ. ಇದು ನಮಗೆ ಪ್ರತಿಯೊಬ್ಬರಿಗೂ ಗೊತ್ತಿರೋದು. ಆ್ಯಂಡ್ ಸೆಕ್ಷನ್ 318 ಚೀಟಿಂಗ್ ಇಂಪಾರ್ಟೆಂಟ್. ಸೆಕ್ಷನ್ ನಂಬರ್ ಅಂತೂ ತುಂಬಾ ಇಂಪಾರ್ಟೆಂಟ್. ಒಂದು, ನಮಗೆ ಆ್ಯಸ್ ಅ ಲಾ ಸ್ಟೂಡೆಂಟ್ ಚೀಟಿಂಗ್ ಅಂದರೆ ಮೋಸ ಅಂತ ಹೇಳಿದ್ರೆ ಅಷ್ಟೇ ಸಾಕಾಗೋದಿಲ್ಲ. ಸೊ ನಾವು ಇನ್ನಷ್ಟು ಡೀಟೇಲ್ ಆಗಿ ತಿಳ್ಕೋಬೇಕು ಚೀಟಿಂಗ್ ಅಂದರೆ ಏನು ಅಂತ. ಚೀಟಿಂಗ್ ಅಂತಂದಾಗ ಒಂದು ಇಂಪಾರ್ಟೆಂಟ್ ವಿಷಯ, ದೋ ಚೀಟಿಂಗನ್ನು ನಾವು ಒಫೆನ್ಸಸ್ ಅಗೇನ್ಸ್ಟ್ ಪ್ರಾಪರ್ಟಿ ಚಾಪ್ಟರಲ್ಲಿ ಓದ್ತಿದ್ದೀವಿ, ಬಟ್ ಚೀಟಿಂಗ್ಗೆ ಒಂದು ವೈಡರ್ ಮೀನಿಂಗ್ ಇದೆ. ಲೈಕ್ಲಿ ಟು ಕಾಸ್ ಡ್ಯಾಮೇಜ್ ಆರ್ ಹಾರ್ಮ್ ಟು ಪರ್ಸನ್ ಇನ್ body, mind, reputation or property is said to cheat. Body, mind, reputation, property. ಬರೀ ಪ್ರಾಪರ್ಟಿ ಒಂದೇ ಅಲ್ಲ, ಪ್ರಾಪರ್ಟಿ ಚಾಪ್ಟರಲ್ಲಿ ಓದ್ತಿದ್ದೀವಿ. ಆದರೆ ಈ 4 ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮೋಸನ ನಾವು ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ಅದು ಬಾಡಿ, ಮೈಂಡ್, ರೆಪ್ಯುಟೇಷನ್, ಪ್ರಾಪರ್ಟಿ, ಇಂಜುರಿ ಡೆಫಿನೇಷನಲ್ಲಿ ಎಲ್ಲನೂ ಕವರ್ ಆಗುತ್ತೆ. ಸೊ ಅದು ಎಲ್ಲದಕ್ಕೂ ಸಹ ಸಂಬಂಧಪಟ್ಟ ಹಾಗೆ ನಾವು ಈ ಸೆಕ್ಷನನ್ನು ಕನ್ಸಿಡರ್ ಮಾಡ್ತಿರೋದು. ಆ್ಯಂಡ್ ಚೀಟಿಂಗ್ ಅಂತಂದರೆ ಡೈರೆಕ್ಟಾಗಿ ನಿಮಗೆ ಏನಾದರೂ ಹೇಳಿನೇ ಮೋಸ ಮಾಡಬೇಕು ಅಂತ ಅಲ್ಲ. ನೀವೇನಾದರೂ ಕೇಳೋದಕ್ಕೆ ಆ ವ್ಯಕ್ತಿ ಆಪೋಸಿಟ್ ಪರ್ಸನ್ ಸೈಲೆಂಟ್ ಆಗಿದ್ದರೆ, ಫ್ಯಾಕ್ಟ್ಸನ್ನು ಏನಾದರೂ ಮುಚ್ಚಿ ಹಾಕ್ತಿದ್ದಾರೆ, ಕನ್ಸೀಲ್ ಮಾಡ್ತಿದ್ದಾರೆ, ಹೇಳ್ತಿಲ್ಲ, ಮೋಸ ಮಾಡಿ ಸೈಲೆಂಟ್ ಆಗಿದ್ದೂ ಸಹ ಮೋಸ ಮಾಡಬಹುದು. ದಟ್ ಈಸ್ ಆಲ್ಸೋ ಕನ್ಸಿಡರ್ಡ್. ಸೊ ಬೈ ಡಿಸೀವಿಂಗ್ ಎನಿ ಪರ್ಸನ್ ಫ್ರಾಡ್ಯುಲೆಂಟಲಿ ಆರ್ ಡಿಸಾನೆಸ್ಟ್ಲಿ. ಇದಕ್ಕೆ ಮುಂಚೆ ತನಕ ನಾವು ಬರೀ ಡಿಸಾನೆಸ್ಟ್ಲಿ ನೋಡಿದ್ವಿ ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಇದರಲ್ಲಿ ಎಲ್ಲ.
ಇಲ್ಲಿ ನಮಗೆ ಫ್ರಾಡ್ಯುಲೆಂಟ್ಲಿ ಕೂಡ ಆ್ಯಡ್ ಆಗ್ತದೆ. ಸೊ ಒಂದು ಡಿಫ್ರಾಡ್ ಮಾಡ್ತಿದ್ದೀವಿ, ವ್ಯಕ್ತಿಗೆ ಮೋಸ ಮಾಡ್ತಿದ್ದೀವಿ, ಇನ್ನೊಂದು ಡಿಸಾನೆಸ್ಟ್ಲಿ ಅಂತಂದರೆ ರಾಂಗ್ಫುಲ್ ಗೇನ್ ಆರ್ ಕಾಸಿಂಗ್ ರಾಂಗ್ಫುಲ್ ಗೇನ್ ಆರ್ ರಾಂಗ್ಫುಲ್ ಲಾಸ್. ಡಿಸಾನೆಸ್ಟ್ ಹಾಗೂ ಫ್ರಾಡ್ಯುಲೆಂಟ್ಲಿ ಎರಡೂ ರೀತಿನೂ ಸಹ ಬರೆದಿದ್ದೀವಿ. Or induces the person so deceived to deliver any property to any person or to consent that any person shall retain any property intentionally. Induces the person so deceived to do or omit to do anything which he would not do or omit if he were not so deceived, and which act or omission causes or is likely to cause damage to person, body, reputation, mind, property. ಇದೆಲ್ಲದನ್ನು ನಾವು ಚೀಟಿಂಗ್ ಅಂತ ಕರಿತಿದ್ದೀವಿ. ಸೊ ಒಬ್ಬ ವ್ಯಕ್ತಿ ನಿಮಗೆ ಫ್ರಾಡ್ಯುಲೆಂಟ್ಲಿ ಆಗಲಿ ಅಥವಾ ಡಿಸಾನೆಸ್ಟ್ಲಿ ಆಗಲಿ ಡಿಸೀವ್ ಮಾಡ್ತಿದ್ದಾನೆ, ಮೋಸ ಮಾಡ್ತಿದ್ದಾನೆ, ಫ್ಯಾಕ್ಟ್ಸ್ನ ಕನ್ಸೀಲ್ ಮಾಡಿ ಮೋಸ ಮಾಡ್ತಿದ್ದಾರೆ, ಎಲ್ಲನೂ ಸಹ ನಾವು ಚೀಟಿಂಗ್ ಡೆಫಿನೇಷನಲ್ಲಿ ಕಾಣ್ತೀವಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಇಲ್ಲಿಂದ ಕ್ವೆಶನ್ ಕೇಳ್ತಾರೆ ದ್ಯಾಟ್ ಇದು ಡ್ಯಾಮೇಜ್ ಕಾಸ್ ಆಗ್ತಿರೋದು ಬರೀ ಪ್ರಾಪರ್ಟಿಗೆ ಅಷ್ಟೇ ಅಲ್ಲ. ಪ್ರಾಪರ್ಟಿ ಚಾಪ್ಟರಲ್ಲಿದೆ, ಆದರೆ ಡ್ಯಾಮೇಜ್ ಕಾಸ್ ಆಗ್ತಿರೋದು 4 ವಿಷಯಕ್ಕೂ ಸಹ. ಆ್ಯಂಡ್ ಇನ್ನೊಂದು ಇಲ್ಲಿಂದ ಕ್ವೆಶನ್ ಫ್ರೇಮ್ ಆಗುತ್ತೆ, ಫ್ರಾಡ್ಯುಲೆಂಟ್ಲಿ ಹಾಗೂ ಡಿಸಾನೆಸ್ಟ್ಲಿ ವಿತ್ ಇಂಟೆನ್ಷನ್ ಮಾಡ್ತಿರೋಂಥ ಮೋಸ. ದಿಸ್ ಇಸ್ ಚೀಟಿಂಗ್. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಫರ್ದರ್ ಚೀಟಿಂಗ್ ಬೈ ಪರ್ಸನೇಷನ್. ಚೀಟಿಂಗ್ ಬೈ ಪರ್ಸನೇಷನ್ ಅಗೇನ್, ನಾನು ಫಾರ್ ಎಕ್ಸಾಂಪಲ್ ನಾನು ಸೋ ಆ್ಯಂಡ್ ಸೋ ಆಫೀಸರ್ ಅಂತ ಹೇಳಿ ನಾನು ನಿಮಗೆ ದುಡ್ಡು ತೊಗೊಳ್ತಿದ್ದೀನಿ, ನೀವು ಇಷ್ಟು ದುಡ್ಡನ್ನು ಕಟ್ಟಬೇಕಿತ್ತು, ಸೊ ಹಾಗಾಗಿ ಆ ದುಡ್ಡನ್ನು ನನಗೆ ಕಟ್ಟಿ ಅಂತ ಹೇಳಿ ನಾನು ಏನಾದರೂ ಒಂದು ಬೇರೆ ಒಬ್ಬ ವ್ಯಕ್ತಿಯಾಗಿ ರಿಪ್ರೆಸೆಂಟ್ ಮಾಡಿ ನಿಮ್ಮ ಹತ್ರ ದುಡ್ಡು ತೊಗೊಳ್ತಿದ್ದೀನಿ ಅಥವಾ ನಿಮಗೆ ಯಾವುದೇ ಒಂದು ರೀತಿಯಲ್ಲಿ ಮೋಸ ಮಾಡ್ತಿದ್ದೀನಿ, ಅದೂ ಸಹ ಚೀಟಿಂಗ್ ಆಗತ್ತೆ. ಸೆಕ್ಷನ್ 319 ಅದನ್ನು ಕವರ್ ಮಾಡುತ್ತೆ, ಚೀಟಿಂಗ್ ಬೈ ಪರ್ಸನೇಷನ್. ಪ್ರಿಟೆಂಡಿಂಗ್ ಟು ಬಿ ಸಮ್ ಅದರ್ ಪರ್ಸನ್, ಬೇರೊಬ್ಬ ವ್ಯಕ್ತಿ ಅಂತ ಹೇಳಿ ನೀವು ಮೋಸ ಮಾಡುತ್ತಿರೋದು. IT ರೇಡ್ ನಾವು ಯೂಶಲಿ ಮೂವೀಸಲ್ಲಿ ನೋಡಿರ್ತೀವಿ ದ್ಯಾಟ್ ನಾವು IT ಆಫೀಷಿಯಲ್ಸ್, ನಾವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ಬಂದಿದ್ದೀವಿ ನಿಮ್ಮ ಮನೆ ರೇಡ್ ಮಾಡೋದಕ್ಕೆ. ಅವ್ರು ಯಾರು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲ, ಬಟ್ ಬರ್ತಾರೆ, ಮನೆಯೆಲ್ಲ ರೇಡ್ ಮಾಡ್ತಾರೆ, ದುಡ್ಡೆಲ್ಲ ತೊಗೊಳ್ತಾರೆ, ಹೋಗ್ತಾರೆ. ಅದೇನಾಯಿತು? ಚೀಟಿಂಗ್ ಬೈ ಇಂಪರ್ಸನೇಷನ್. ಬೇರೆ ಅವರಲ್ಲದೆ ಇರೋದನ್ನು ಅವರು ಇಂಪರ್ಸನೇಟ್ ಮಾಡಿ, ಬಟ್ ಅದೊಂದೇ ಸೆಕ್ಷನ್ ಅಂತ ಅಲ್ಲ, ಹಲವಾರು ಸೆಕ್ಷನ್ಸ್ ಅವಾಗ ಅದರಲ್ಲಿ ಕವರ್ ಆಗುತ್ತೆ. ಬಟ್ ಜನರಲ್ ಆಗಿ ನಿಮಗೆ ಎಕ್ಸಾಂಪಲನ್ನು ಹೇಳ್ತಿರೋದು. ನೆಕ್ಸ್ಟ್ ಲಾಸ್ಟ್ ಮಿಸ್ಚೀಫ್, ಸೆಕ್ಷನ್ 324 ಮಿಸ್ಚೀಫ್ ಅಗೇನ್ ಇಂಪಾರ್ಟೆಂಟ್. ಏನು ಮಿಸ್ಚೀಫ್ ಅಂತಂದರೆ? ಮಿಸ್ಚೀಫ್ ಅಂತಂದರೆ ನಮಗೆ ಜನರಲ್ ಆಗಿ ಏನಾದರೂ ತುಂಟ ಒಂದು ಇದು ಅನ್ನೋ ಥರ ನಾವು ಕನ್ಸಿಡರ್ ಮಾಡ್ತೀವಿ. ಬಟ್ ಮಿಸ್ಚೀಫ್ ಅಂತಂದರೆ ಇದು ಒಂದು ತಪ್ಪಾಗಿದೆ, ಒಂದು ರಾಂಗ್ ಆಗಿದೆ. ಸೊ ಈಗ whoever with the intent to cause or knowing that he is likely to cause wrongful loss or damage to the public, wrongful gain ಆಗ್ತಿಲ್ಲ, ಬರೀ wrongful loss ಕಾಸ್ ಮಾಡ್ತಿದ್ದೀವಿ ಬೇರೊಬ್ಬ ವ್ಯಕ್ತಿಗೆ, ಆಪೋಸಿಟ್ ಪರ್ಸನ್ಗೆ. causes the destruction of any property, just that ನಾನು ಬೇರೊಬ್ಬ ವ್ಯಕ್ತಿಗೆ ಲಾಸ್, ಇಂಜುರಿ, ಡ್ಯಾಮೇಜ್ ಕಾಸ್ ಮಾಡಬೇಕು, ಅದು ವಿತ್ ಇಂಟೆನ್ಷನ್ ಮಾಡ್ತಿದ್ದೀನಿ, ಆ ವ್ಯಕ್ತಿಯ ಪ್ರಾಪರ್ಟಿನ ಡಿಸ್ಟ್ರಕ್ಟ್ ಮಾಡ್ತಿದ್ದೀನಿ. of any such change in any property or in situation thereof as to destroy or diminish its value or effects or utility or affects it injuriously commits mischief. ಇಲ್ಲಿ ಯಾವುದೇ ರೀತಿ ನನಗೆ ಗೇನ್ ಆಗ್ತಿಲ್ಲ, ಯಾವುದೇ ರೀತಿ ನನಗೆ ಲಾಭ ಆಗ್ತಿಲ್ಲ. ಓನ್ಲಿ ಥಿಂಗ್ ಇಸ್ ನಾನು ಇನ್ನೊಂದು ಪಾರ್ಟಿಗೆ ಲಾಸ್ ಮಾಡ್ತಿದ್ದೀನಿ ಅಷ್ಟೇನೆ. ನನಗೆ ಲಾಭ ಆಗಲಿ ಅಂತ ಅಲ್ಲ, ಗಿಲ್ಟಿ ಬೇಕು ಅಂತ ಮಾಡೋದು. ಫಾರ್ ಎಕ್ಸಾಂಪಲ್, ಇವಾಗ ಪಕ್ಕದ ತೋಟ ತುಂಬ ಚೆನ್ನಾಗಿ, ತುಂಬ ಗ್ರೀನ್ ಆಗಿ ಚೆನ್ನಾಗಿ ಬೆಳೆ ಬರ್ತಿದೆ. ವಿಷ ತೋಟದಲ್ಲಿ ವಿಷ ಇದು ಮಾಡಿ ಸ್ಪ್ರೇ ಮಾಡಿಸಿದ್ದೀನಿ, ಎಲ್ಲ ಅವರ ಇದೆಲ್ಲನೂ ಸಹ ಲಾಸ್ ಆಗಿದೆ ಅಷ್ಟೇ. ಅದರಿಂದ ನನಗೇನು ಲಾಭ ಅಂತ ಆಗ್ತಿಲ್ಲ. ಓನ್ಲಿ ಥಿಂಗ್ ಇಸ್ ಹೊಟ್ಟೆ ಕಿಚ್ಚು, ಅದೆಲ್ಲನೂ ಸಹ ನಾನೀಗ ನಾಶ ಮಾಡಿಸಿದ್ದೀನಿ. ನಾನು ಮಾಡಿರೋಂಥ ಒಂದು ಏನು ಕೆಲಸ ಇದೆ, ಅದರಿಂದ ನನಗೆ ಯಾವುದೇ ಗೇನ್ ಅನ್ನೋ ಕಾನ್ಸೆಪ್ಟೇ ಇಲ್ಲ ಇಲ್ಲಿ. ಬರೀ ರಾಂಗ್ಫುಲ್ ಲಾಸ್ ಕಾಸ್ ಮಾಡ್ತಿದ್ದೀನಿ ಟು ದ ಅದರ್ ಪರ್ಸನ್. ಏದರ್ ಕಂಪ್ಲೀಟಾಗಿ ಆ ವ್ಯಾಲ್ಯೂ ಡಿಸ್ಟ್ರಾಯ್ ಮಾಡ್ತಿದ್ದೀನಿ, ಡಿಮಿನಿಷ್ ಮಾಡ್ತಿದ್ದೀನಿ, ಅಥವಾ ಅದರ ಯುಟಿಲಿಟಿನ ನಾನು ಕಂಪ್ಲೀಟಾಗಿ ಅದನ್ನು ಯುಟಿಲಿಟಿ ಸ್ಟಾಪ್ ಆಗ್ತದೆ, ಇಲ್ಲ ಯಾವುದೇ ಒಂದು ರೀತಿ ಅದರ ವ್ಯಾಲ್ಯೂ ಡಿಮಿನಿಷ್ ಆಗ್ತಿದೆ, ಅವರಿಗೆ ಬರಬೇಕಾದಂಥ ಲಾಭ ಬರೋದಿಲ್ಲ, ಇನ್ನೇನಿದ್ರು ಅದರದ್ದು ಲಾಸಸ್ಸಲ್ಲಿ ಅವರು ಅದನ್ನು ಮಾರಬೇಕಾಗತ್ತೆ. ಇದು ಎಲ್ಲನೂ ಸಹ ನಾನು ಮಿಸ್ಚೀಫ್ ಅನ್ನೋ ಡೆಫಿನೇಷನಲ್ಲಿ ನಾವು ಕಾಣಬಹುದು. ಸೊ ಎನಿಥಿಂಗ್ ಡನ್ ಇನ್ ಆರ್ಡರ್ ಟು ಕಾಸ್ ಲಾಸ್ ಟು ದ ಅದರ್ ಪಾರ್ಟಿ, ದ್ಯಾಟ್ ಈಸ್ ಮಿಸ್ಚೀಫ್. ಇದು ನಮಗೆ ಸೆಕ್ಷನ್ 324. ಜನರಲ್ ಆಗಿ ಈ ಎಲ್ಲ ಕಾನ್ಸೆಪ್ಟ್ಸ್ನ ನಾವು ಎಕ್ಸಾಮಲ್ಲಿ ನಮಗೆ
ಅಪ್ಲಿಕಬಿಲಿಟಿ ಬೇಸ್ಡ್ ಕ್ವೆಶನ್ಸ್ ಮುಖಾಂತರ ಕೇಳ್ತಾರೆ. ಅದಲ್ಲದೆ ನಮಗೆ ಇದು ಹೇಗೆ ಇಂಪಾರ್ಟೆಂಟ್ ಆಗುತ್ತೆ, ಜಡ್ಜ್ಮೆಂಟ್ ರೈಟಿಂಗಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಜಡ್ಜ್ಮೆಂಟ್ ರೈಟಿಂಗಲ್ಲಿನೂ ಸಹ ಈ ಸೆಕ್ಷನ್ಸ್ನ ನಾವು ಯೂಸ್ ಮಾಡ್ಬೋದು. ಕ್ರಿಮಿನಲ್ ಜಡ್ಜ್ಮೆಂಟ್ ರೈಟಿಂಗಲ್ಲಿ ದಟ್ ಮಿಸ್ಚೀಫ್ ಕಾಸ್ ಆಗಿದೆ, ಒಂದು ಕಾಲೇಜ್ ಬಿಲ್ಡಿಂಗ್ ಇದೆ, ಕಾಲೇಜ್ ಬಿಲ್ಡಿಂಗ್ ಸರಿಯಾಗಿ ಓದಿಸೋದಿಲ್ಲ ಅಂತಂದಾಗ ನಾವು ಕಾಲೇಜಲ್ಲಿದ್ದಾಗ ಮಾತನಾಡ್ತೀವಿ, ಹೋಗೋದಕ್ಕೆ ಮುಂಚೆ ಈ ಬಿಲ್ಡಿಂಗ್ ನಾವು ಕಲ್ಲು ಹೊಡೆದ್ಬಿಟ್ಟು ಹೋಗ್ತೀನಿ ಅಂತ, ಗ್ಲಾಸ್ ಹೊಡೆದಾಗ್ತೀನಿ ಅಂತ. ಅದೆಲ್ಲ ಏನು, ಜಸ್ಟ್ ದಟ್ ಯು ಆರ್ ಕಾಸಿಂಗ್ ಮಿಸ್ಚೀಫ್. ಸೊ ಇದೆಲ್ಲನೂ ಸೆಕ್ಷನ್ 324 ಕವರ್ ಆಗುತ್ತೆ. ಆ್ಯಂಡ್ ಇಲ್ಲಿಗೆ ಇವತ್ತು ನಾವು ಆಲ್ಮೋಸ್ಟ್ ಪೋರ್ಷನ್ಸ್ ಮುಗ್ತಿದ್ದೀವಿ. ಇನ್ನೊಂದು ವಿಡಿಯೋ ಮಾಡಬೇಕಾಗತ್ತೆ, ದ್ಯಾಟ್ ವಿಲ್ ಬಿ ರಿಗಾರ್ಡಿಂಗ್ ನಿಮ್ಮ ಲಾಸ್ಟ್ ಡಿಫೆಮೇಷನ್. ಇದೇನು ಪೋರ್ಷನ್ ಉಳಿದಿದೆ ಅದಕ್ಕೆ ಇನ್ನೊಂದು ಲಾಸ್ಟ್ ವಿಡಿಯೋ. ಆ್ಯಂಡ್ ಇಲ್ಲಿಗೆ ನಮ್ಮ ಕಂಪ್ಲೀಟ್ BNS ಕವರ್ ಆಗುತ್ತೆ. ಇದುವರೆಗೂ ನೀವು ವಿಡಿಯೋಸನ್ನು ನೋಡಿಲ್ಲ ಆ್ಯಂಡ್ ಲಾಸ್ಟ್ ಇಲ್ಲಿ ತನಕನೂ ಸಹ ನೋಡಿದ್ದೀರಿ ಅಂತಂದರೆ ಓನ್ಲಿ ಬಿಕಾಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ, ಹಾಗಾಗಿನೇ ನೀವು ಕೊನೆ ತನಕ ನೋಡಿರೋದು. ಇಲ್ಲಾಂದರೆ ಕೊನೆ ತನಕ ಯಾರು ನೋಡ್ತಾರೆ? ಆ್ಯಂಡ್ ಇಲ್ಲಿ ತನಕ ನೋಡಿದ್ದೀರಿ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಆ್ಯಂಡ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಅದೆಲ್ಲನೂ ಬೇರೆ ವಿಷಯ. ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ, ಸೊ ದ್ಯಾಟ್ ಒಂದು ಸಪೋರ್ಟ್ ನೀವು ಈ ವಿಡಿಯೋ ಇಷ್ಟ ಆಗ್ತಿದೆ ನಿಮಗೆ ಆ್ಯಂಡ್ ನಿಮಗೆ ಯಾವುದೇ ರೀತಿ ಡೌಟ್ ಇರಲಿ ಅದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ಸೊ ದ್ಯಾಟ್ ಅದಕ್ಕೆ ನಾವು ರಿಪ್ಲೈ ಕೊಡ್ತೀನಿ. ನಿಮ್ಗೆ ಯಾವುದಾದ್ರೂ ಬೇರೊಂದು ಸಬ್ಜೆಕ್ಟ್, ನಾವು ನೆಕ್ಸ್ಟ್ ಯಾವ ಸಬ್ಜೆಕ್ಟ್ನ ಸ್ಟಾರ್ಟ್ ಮಾಡಬೇಕು, ಯಾವುದೇ ಒಂದು ಸಜೆಷನ್ ಇದ್ದರೆ ಯು ಕ್ಯಾನ್ ಲಿವ್ ಇಟ್ ಇನ್ ಕಮೆಂಟ್ ಬಾಕ್ಸ್ ಆ್ಯಂಡ್ ನಾ ಅದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋಸ್ ಅದರ ಬಗ್ಗೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಡೆಫಿನೆಟ್ಲಿ. ಅಗೇನ್ ಸ್ವಾತಿ ಲಾ ಕ್ಲಾಸಸ್ ಕಡೆಯಿಂದ ನಡೀತಿರುವಂಥ ಈ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಹಾಗೂ ಪ್ರಿಲಿಮ್ ಸ್ಪೆಷಲ್ ಬ್ಯಾಚ್ ನಿಮ್ಮ ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮ್ನ ಪ್ರಿಪ್ರೇಷನ್ನ ನಿಟ್ಟಿನಲ್ಲಿ ನಡೀತಿರುವಂಥದ್ದು. ಸೊ ಇದಕ್ಕೆ ನೀವು ಅಡ್ಮಿಷನ್ ತಗೊಳ್ಳೋದಕ್ಕೆ ಕಾಲ್ ಮಾಡಬೇಕಾಗಿರುವ ನಂಬರ್ 9650849915. ಈ ನಂಬರಿಗೆ ಕಾಲ್ ಮಾಡಿ ನಿಮ್ಮನ್ನು ನೀವು ಬ್ಯಾಚಸ್ಗೆ ಎನ್ರೋಲ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಎರಡೂ ಬ್ಯಾಚಸ್ಸೂ ಸಹ ಡೈಲಿ ನಡೆಯುವಂಥದ್ದು ರೆಗ್ಯುಲರ್ ಬ್ಯಾಚಸ್, ವೀಕೆಂಡ್ ಬ್ಯಾಚ್ ಅಂತ ಅಲ್ಲ, ರೆಗ್ಯುಲರ್ ಬ್ಯಾಚ್ ದಿನ ಸಂಜೆ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ನಡೆಯುವಂಥ ಬ್ಯಾಚಸ್. ನಿಮಗೆ ಕ್ಲಾಸಸ್ಸಲ್ಲಿ ಈ ಎಲ್ಲ ಟಾಪಿಕ್ಸ್ನ ಇನ್ನಷ್ಟು ಡೆಪ್ತ್ ಆಗಿ ಇದೇ ರೀತಿಯೇ ಎಕ್ಸ್ಪ್ಲನೇಷನ್ ಇರುತ್ತೆ. ಸೊ ಹಾಗಾಗಿ ನಿಮಗೆ ವಿಡಿಯೋಸ್ ಇಷ್ಟ ಆಗ್ತಿದೆ ಅಂತಂದರೆ ಡೆಫಿನೆಟ್ಲಿ ನೀವು ಕ್ಲಾಸಸ್ನ ಸಹ ಅಟೆಂಡ್ ಮಾಡಬಹುದು. ಆ್ಯಂಡ್ ಈ ಎಲ್ಲ ಕ್ಲಾಸಸ್ ಎರಡು ಪ್ರಿಲಿಮ್ ಸ್ಪೆಷಲ್ ಹಾಗೂ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಎಟ್ ಅ ವೆರಿ ನಾಮಿನಲ್ ಪ್ರೈಸ್, ತುಂಬ ಅಫೋರ್ಡಬಲ್ ಪ್ರೈಸಲ್ಲಿರೋದು. ಸೊ ನೀವು ಈ ಬ್ಯಾಚಸ್ಸಿಗೆ ನಿಮ್ಮನ್ನು ನೀವು ಎನ್ರೋಲ್ ಮಾಡಿಕೊಂಡು ನಿಮ್ಮ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಿ ಆ್ಯಂಡ್ ನಿಮ್ಮ ಜಡ್ಜ್ ಆಗುವಂಥ ಒಂದು ಕನಸನ್ನು ನಂಚು ಮಾಡ್ಕೊಳ್ಳಿ. ತುಂಬ ಬೇಗ, ತುಂಬ ಈಸಿಯಾಗಿ ನಿಮ್ಮ ಫಸ್ಟ್ ಅಟೆಂಪ್ಟಲ್ಲೇ ನೀವು ಜಡ್ಜ್ ಆಗಬಹುದು. ಸೊ ಇದಷ್ಟು ನಿಮಗೆ ಸ್ವಾತಿ ಲಾ ಕ್ಲಾಸಸ್ ಕಡೆಯಿಂದ ಪ್ರೊವೈಡ್ ಆಗ್ತಿರುವಂಥ ಬ್ಯಾಚಸ್ ಫಾರ್ ಯೋರ್ ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮಿನೇಷನ್. ಆ್ಯಂಡ್ ವಿಡಿಯೋ ಕೊನೆ ತನಕ ನೋಡಿರೋದಕ್ಕೆ ಥ್ಯಾಂಕ್ ಯು ನಿಮ್ಮ ಲವ್ ಆ್ಯಂಡ್ ಸಪೋರ್ಟ್ಗೆ ಥ್ಯಾಂಕ್ ಯು.